ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿವೆ. ಅದರಲ್ಲೂ ಸ್ಟಾರ್‌ಗಳನ್ನ ಗುರಿಯಾಗಿಸ್ಕೊಂಡು, ಸ್ಟಾರ್ ಹೀರೋಯಿನ್‌ಗಳನ್ನ ಗುರಿಯಾಗಿಸ್ಕೊಂಡು ಅಶ್ಲೀಲ ಮೆಸೇಜ್ ಕಳಿಸೋದು, ಈ ಥರದ ಆಕ್ಟಿವಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಡೆವಲಪ್‌ಮೆಂಟ್‌ಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯೋಗಿ ಅವರಿದ್ದಾರೆ. ರೋಸ್‌ಬದೆ ಯೋಗಿ ಅವರು, ಬನ್ನಿ ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮಗೆಲ್ಲ ಪ್ರಕರಣ ಗೊತ್ತಿರುತ್ತೆ. ಪ್ರಥಮ್ ಅವರು ಗಲಾಟೆ ಇರ್ಬೋದು, ಆ ಕಡೆ ದರ್ಶನ್ ಅವರು ಫ್ಯಾನ್ಸ್ ಮೆಸೇಜ್ ಮಾಡಿದ್ರು ಅಂತ, ಈ ಕಡೆ ರಮ್ಯಾ ಅವರು ಮೆಸೇಜ್ ಮಾಡಿದ್ರು. ಈ ಎಲ್ಲ ಪ್ರಕರಣಗಳನ್ನ ಗಮನಿಸಿದಾಗ ನಿಮ್ಗೇನು ಅನಿಸುತ್ತೆ? ಸ್ಟಾರ್‌ಗಳನ್ನ ನಿಜಕ್ಕೂ ಗುರಿ ಮಾಡ್ತಾರಾ ಅಥವಾ ಸ್ಟಾರ್ ಫ್ಯಾನ್ಸು ಇದಕ್ಕೆ ಕಾರಣ ಆಗ್ತಾರಾ? ಇದು ಖಂಡಿತವಾಗ್ಲೂ ಅವ್ರ ಫ್ಯಾನ್ಸೇ ಮಾಡ್ತಿದ್ದಾರೆ ಅನ್ನೋ ಥರ ಆದರೆ ಅದು ತುಂಬ ಅವಮಾನದ ಕೆಲಸ. ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಹೀರೋನ ನೀವು ಇಷ್ಟಪಡಿ, ನಿಮ್ಮ ಹೀರೋಯಿನ್ನ ನೀವು ಇಷ್ಟಪಡಿ, ಅದನ್ನು ಒಪ್ಕೊತಾರೆ ಎಲ್ಲರೂ. ಹಂಗಂತ ಬಂದು ನೀವು ಇನ್ನೊಬ್ರಿಗೆ ತುಂಬ ಕೆಟ್ಟದಾಗ ಮಾತಾಡೋದು ಅದು ತುಂಬ ತಪ್ಪು. ಸೊ ನಾನು ಇಷ್ಟಪಡಲ್ಲ ಆ ಥರದ ಬೆಳವಣಿಗೆನ. ತುಂಬ ಬೇಗ ನಿಂತುಬಿಟ್ರೆ ಒಳ್ಳೆಯದು. ಓಕೆ. ನೀವು ರಮ್ಯಾ ಅವರ ಬೆಳವಣಿಗೆ ಬಗ್ಗೆ ಕೇಳಿದ್ದೀರಿ. ಅವರು ಇದು ಕೂಡ ಕೊಟ್ಟರು, ಕಂಪ್ಲೇಂಟ್ ಕೂಡ ಕೊಟ್ಟರು. ಅಶ್ಲೀಲ ಮೆಸೇಜ್ಗಳನ್ನು ಅವ್ರು ಹೇಳಿದ್ರು, ನನಗೆ ಕೇಳೋದಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಕೆಲವೊಂದು ಅರ್ಥನೂ ಆಗಿಲ್ಲ ಅಷ್ಟೊಂದು ಅಂತ. ಯಾಕೆ ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರಬೇಕು, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ನಾವು ಇಷ್ಟು ಕೆಟ್ಟ ದೃಷ್ಟಿಯಿಂದ ಈ ಥರ ಟೀಕೆ ಮಾಡಬೇಕು ಅಂತ ಯಾಕಂತ ಮನಸ್ಥಿತಿ ಬಂತು ಅನ್ಸುತ್ತೆ ಜನ? ಒಬ್ಬ ಹೀರೋನ ಇಷ್ಟಪಡಿ, ಹೌದು, ಓಕೆ, ಬೇರೆ ಹುಡುಗಿನ ಯಾಕೆ ಆ ಥರ ಮಾಡ್ತೀರಾ ಅನ್ನೋದಲ್ವಾ? ಅದೇ ನೋಡಿ, ಮನಸ್ಥಿತಿ ಅಂದ್ರಲ್ಲ ನೀವು. ಸೊ ಅಂಥವ್ರಿಗೆ ಮನಸ್ಥಿತಿನೇ ಸರಿ ಇರಲ್ಲ, ಅಂಥವ್ರೇ ಇದೆಲ್ಲ ಮಾಡೋಕ್ಕೆ ಹೋಗೋದು. ಇವಾಗ ಮಾಡ್ತಿರೋದ್ರಿಂದ ಎಫೆಕ್ಟ್ ಆಗ್ತಿರೋದು ಯಾರಿಗೆ? ಮಾಡಿದವ್ರಿಗೆ ಎಫೆಕ್ಟ್ ಆಗ್ತಿದೆಯಾ? ಇಲ್ಲ. ಹೆಸರು ಬರ್ತಿರೋದು ಒಬ್ಬರದೇ. ದರ್ಶನ್ ಸರ್ ಅಭಿಮಾನಿಗಳಿಗೆ ಮಾಡ್ತಿದ್ದಾರೆ ಅಂತಲೇ ಬರ್ತಿದೆ. ಇವಾಗ ಅವ್ರ ಫ್ಯಾನ್ಸ್ ಆಗಿದ್ದು ನೀವೇ ಹಿಂಗೆ ಮಾಡ್ತಿದ್ರೆ ನಿಮ್ಮ ಬಾಸಿಗೆ ನೀವೇನು ಮರ್ಯಾದೆ ಕೊಡ್ತಾ ಇದ್ದೀರಾ ಅಲ್ವಾ? ನಿಲ್ಲಿಸಿ ಅದನ್ನು. ನಿಮ್ಮ ಇಷ್ಟ ಇದ್ದರೆ ನೀವು ಇಷ್ಟಪಡಿ. ದಯವಿಟ್ಟು ಅದನ್ನು ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಇಷ್ಟಪಡಬೇಡಿ ಅಂತ. ಇಷ್ಟಪಡಿ. ಆದರೆ ಇನ್ನೊಬ್ಬರನ್ನ ನೀವು ಮಾತಾಡ್ಸೋವಾಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋವಾಗಲಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ಸೊ ಅದನ್ನು ಹೇಳ್ಬೇಕು ನಾನು. ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ವೈಯಕ್ತಿಕವಾಗಿ ಬಲ್ರಿ ನೀವು. ಅವ್ರು ಒಂದು ಮಾತು ಹೇಳಿದ್ರೆ ಸಾಕು, ಫ್ಯಾನ್ಸು ಆ ಥರದ್ದು ಮಾತಾಡೋದಿರಲಿ, ಆ ಥರದ್ದು ನಿಲ್ಲಿಸ್ತಾರೆ. ನಿಮ್ಗೇನು ಅನಿಸುತ್ತೆ? ಅವರು ಅಂದರೆ ಆ ಕೂಗುಗೂ ಕೂಡ ಕೇಳಿ ಬರ್ತಾ ಇದೆ. ದರ್ಶನ್ ಅವರು ಮಾತಾಡಿದ್ರೆ, ಟ್ವೀಟ್ ಮಾಡಿದ್ರು ಅಥವಾ ಒಂದು ವಿಡಿಯೋ ಮಾಡಿದ್ರೆ ಫ್ಯಾನ್ಸು ಇಷ್ಟೊಂದು ಉಪಟಳ ಮಾಡಲ್ಲ ಅಂತ. ನಿಮ್ಗೇನು ಅನಿಸುತ್ತೆ? ಮಾಡಿದ್ರೆ ಸುಮ್ಮನಾಗ್ಬೋದಾ? ಅಲ್ಲ, ಇವಾಗ ಅವ್ರ ಫ್ಯಾನ್ಸೇ ಮಾಡ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಿದೆ ಮೇಡಮ್ ಅಲ್ವಾ? ಹೆಸ್ರು ಹಾಕ್ಕೊಂಡು ಮಾಡ್ತಿದ್ದಾರೆ ನಿಜ. ಇವಾಗ ಆಗದೆ ಇರೋರೇ ಮಾಡ್ತಿರ್ಬೋದಲ್ವ ಅವ್ರ ಹೆಸ್ರು ಹಾಕ್ಕೊಂಡು. ಸೊ ಅದನ್ನು ನಾನು ಅವ್ರು ಬಂದು ಏನೋ ಸುಮ್ಮನೆ ಇರಿ ಅಂತ ಹೇಳಬೇಕು ಅಂತಲೂ ಆಗಲಿ ಅಥವಾ ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಅವ್ರ ಫ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ವಿಷಯ ಗೊತ್ತಾದಾಗ ಅವ್ರು ಬಹುಶಃ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಇಲ್ಲ ಅನ್ನೋ ಥರ ಇದ್ದಾಗ ಅವ್ರೇನು ಕೇಳಬೇಕು ಅಲ್ವಾ? ಸೊ ನೋಡೋಣ ಇರಿ, ಹೆಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಿಗಾಕೊಂತಾರೆ. ಸೈಬರ್ ಕ್ರೈಮ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸಿಗಾಕೊಂಡಾಗ ಗೊತ್ತಾಗುತ್ತೆ ಯಾರು ಮಾಡ್ತಿದ್ದಾರೆ ಅನ್ನೋದು. ಸೊ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರದ್ದೊಂದು ಗೀಳು ಶುರುವಾಗ್ಬಿಟ್ಟಿದೆ. ಗುರಿ ಮಾಡ್ಕೊಳ್ಳೋದು. ಈಗ ನೀವು ಆಗಲ್ವಾ, ಇನ್ನೊಬ್ಬರು ಫ್ಯಾನ್ಸು ಅವ್ರ ಮೇಲೆ ನಿಮ್ಮ ಮೇಲೆ ಮಾಡೋದು, ನಿಮ್ಮ ಫ್ಯಾನ್ಸು ಅವ್ರ ಮೇಲೆ ಮಾಡೋದು. ನಾನು ಮಾಡ್ತಾರೆ ಅಂತ ಹೇಳಿಲ್ಲ, ಮಾಡ್ತಾ ಇಂಥದ್ದು ಗೀಳು ಶುರುವಾಗ್ಬಿಟ್ಟಿದೆ. ಅಂದರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾರಿಗಾದ್ರೂ ಏನು ಬೇಕಾದರೂ ಮೆಸೇಜ್ ಮಾಡ್ಬೋದಿಲ್ಲ ಅನ್ನೋದು. ಇನ್ನು ತಡಿಬೇಕು ಅಂದರೆ ನಿಮ್ಗೆ ಅನಿಸುತ್ತೆ? ಏನು ಒಂದು ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಬೇಕು ಅನ್ಸುತ್ತೆ? ಅಲ್ಲ ಮೇಡಮ್, ಈಗ ಆಲ್ರೆಡಿ ಸ್ಟ್ರಿಕ್ಟ್ ಆಗಿದೆ. ಸಿಗಾಕೊಂತಾರೆ ಅವರು. ಸಿಗಾಕೊಂಡ್ಮೇಲೆ ಅವ್ರಿಗೆ ಆಗೋ ಪನಿಷ್ಮೆಂಟ್ ಕರೆಕ್ಟಾಗಿ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಭಯ ಶುರು ಆಗುತ್ತೆ ಇವಾಗ ಅಲ್ವಾ? ಇವಾಗ ಇನ್ನೊಬ್ಬರ ಮೇಲೆ ಮಾತಾಡೋದು ಕಮ್ಮಿ ಆಗುತ್ತೆ ಅಲ್ಲ? ಅದು ಆಗಬೇಕದು. ಲಾ ಸ್ಟ್ರಾಂಗ್ ಆಗಿದೆ. ಲಾನ ನಂಬೋಣ ನಾವು. ಸೊ ಲಾ ಎಲ್ಲ ಸಿಗಾಕೊಂಡಾದ್ಮೇಲೆ ಏನು ಅಲ್ಲಿ ಒಂದು ಪನಿಷ್ಮೆಂಟ್ ಆಗುತ್ತೆ, ಅದು ಆಗಬೇಕು, ಆಗಲಿ. ನೀವು ಕೂಡ ಹೇಳ್ತಾ ಇದ್ರಿ, ಹೌದು, ಇಂಡಸ್ಟ್ರಿಯಲ್ ಸ್ಟಾರ್ ವಾರ್ ಅನ್ನೋದಿದೆ, ಹೆಲ್ದಿಯಾಗಿ ಕಾಂಪಿಟೇಷನ್ನು ಅದು ಮುಂಚಿಂದನೂ ಇತ್ತು, ಎಷ್ಟೋ ಇಂಡಸ್ಟ್ರಿ ಶುರುವಾದಾಗಿಂದನೂ ಇತ್ತು, ಈವರೆಗೂ ಇದೆ. ಬಟ್ ಈಗ ಬೇರೆ ರೀತಿಲಿ ಸ್ವರೂಪ ಪಡ್ಕೊಳ್ತಾ ಇದೆ. ನೀವು ಕೂಡ ಒಂದು ಎಕ್ಸ್ಪೀರಿಯನ್ಸನ್ನು ಆವಾಗ ನೆನಪು ಮಾಡ್ಕೊಳ್ತಾ ಇದ್ರಿ, ಬ್ಲೇಡ್ ಹಾಕಿದ್ರು ಅಂತ. ಅದೇನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಅದು ಸಾಕಷ್ಟು ವರ್ಷ ಆಯಿತು ಮೇಡಮ್. ಸುಮಾರು ವರ್ಷದ ಮುಂಚೆ ಅವಾಗಿನ ಮೀಡಿಯಾನೂ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ ಆ ಟೈಮಲ್ಲಿ ಆಗಿದ್ದು. ಅದು ಏನಕ್ಕಾಯಿತು ಏನಾಯಿತು ಅನ್ನೋದು ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಊರಲ್ಲಿದ್ದೆ. ಸೊ ಆ ಊರಲ್ಲಿ ನಾನು ಇವಾಗ ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ. ಅದನ್ನು ಮುಖಕ್ಕಿಲ್ಲ, ಇಲ್ಲಿ ಕೈ ಮೇಲೆ ಶೇಕ್ ಹ್ಯಾಂಡ್ ಕೊಡೋಕೆ ಬರ್ತಾರೆ, ಮಾತಾಡೋಕೆ ಗುಂಪಲ್ಲಿ ಹಿಡಿಯೋಕ್ಕಾಗಲ್ವಲ್ಲ. ಸೊ ಆ ಥರ ಹಂಗೆ ಮಾತಾಡ್ಕೊಂಡು ಬೈಕೊಂಡು ಹೋಗೋ ಥರದ್ದು ಆಗ್ತವೆ. ನಾನೊಬ್ಬನಿಗೆ ಅಂತಲ್ಲ, ಸಾಕಷ್ಟು ಜನಕ್ಕೆ ಆಗಿರುತ್ತೆ. ಅವಾಗ ನೀವೇನು ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ಏನಂತ ಕೊಡ್ತೀರಾ ಹೋಗ್ಬಿಟ್ಟು? ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಅದು ಇವಾಗ ಗೊತ್ತಾಗಲ್ವಲ್ಲ ನಮಗೂ ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ ಅಲ್ವಾ? ರಮ್ಯಾ ಓಕೆ, ಸ್ಟ್ರಾಂಗ್ ಹೀರೋಯಿನ್ನು, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಇದೆ, ಅವ್ರಿಗೆ ಆ ಧೈರ್ಯನೂ ಇದೆ, ಮುನ್ನುಗ್ಗಿದ್ರು. ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಇದೇ ಥರದಲ್ಲಿ ಸಿಕ್ಕಾಕೊಂಡು ಪಾಪ ಫೇಸ್ ಮಾಡೋಕ್ಕಾಗ್ದೇ ಅನುಭವಿಸ್ತಾರೆ. ಅಂಥ ಹೆಣ್ಮಕ್ಳಿಗೆ, ಯಾಕಂದರೆ ಎಲ್ಲರೂ ಕುಟುಂಬದ ಜೊತೆನೇ ಬೆಳೆದಂಥವ್ರು, ಅಕ್ಕ ತಂಗಿ ಮಕ್ಕಳು ಮರಿ ಎಲ್ಲರಿಗೂ ಇರ್ತಾರೆ. ಈ ಥರದ ಹೆಣ್ಮಕ್ಳಿಗೆ ನೀವು ಕೊಡೋ ಸಂದೇಶ? ನಿಮಗೂ ಈ ಥರದ್ದು ಏನಾರು ಆಗ್ತಿದ್ರೆ ದಯವಿಟ್ಟು ಬಂದು ಕಂಪ್ಲೇಂಟ್ ಕೊಡಿ, ಹೆದರ್ಕೊಳಕ್ಕೆ ಹೋಗಬೇಡಿ. ಇದನ್ನು ಹೇಳ್ತೇನೆ ನಾನು. ಒಂದು ಕಂಪ್ಲೇಂಟ್ ಕೊಟ್ಟು ಧೈರ್ಯವಾಗಿ ಫೇಸ್ ಮಾಡಿ ಅದನ್ನು ಅಂತ ಅಷ್ಟೇ.
ಓಕೆ. ಎಷ್ಟೋ ವರ್ಷಗಳಾಯಿತು. ಲೂಸ್ ಮಾದ ಅನ್ನೋ ಹೆಸರು ನಿಮ್ಗೆ ಫಸ್ಟಿಂದ ಬಂದಿರುವಂಥದ್ದು. ಈಗ ಅದೇ ಹೆಸರಲ್ಲಿ ಸಿನಿಮಾ, ಎಷ್ಟು ಎಕ್ಸೈಟೆಡ್ ಯು ಆರ್? ತುಂಬ ಖುಷಿ ಇದೆ. ಆ್ಯಂಡ್ ಆಫ್ಟರ್ 18 ಇಯರ್ಸು ಅದೇ ಹೆಸರಿಟ್ಟು ಸಿನಿಮಾ ಮಾಡ್ತಿರೋದು. ಒಂದು ಒಳ್ಳೆ ಸಿನಿಮಾ ಆಗೋ ಪೊಟೆನ್ಷಿಯಲ್ ಎಲ್ಲ ಇದೆ ನನಗೆ. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಲೂಸ್ ಮಾದ ಯೋಗಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಭಾರತಿ, ಪಬ್ಲಿಕ್ ಟಿವಿ.